ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಇ-ಆಸ್ತಿ ಪೋರ್ಟಲಲ್ಲಿ ಫಾರ್ಮ್ 3 ನಮೂನೆ 3 ಅಥವಾ ನಮೂನೆ 2ದು ಡಾಕ್ಯುಮೆಂಟ್‌ನ ವೆರಿಫಿಕೇಷನ್ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದ್ಕೂ ಮುಂಚೆ ನಂದು ಟೆಕ್ ಬೀಚ್ ಕನ್ನಡ ಚಾನೆಲ್ ಯೂಟ್ಯೂಬ್ ಚಾನೆಲ್‌ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಇವಾಗ ನಮೂನೆ 3 ಅಥವಾ ನಮೂನೆ 2 ಅಂದ್ರೆ ಏನು ಅಂತ ಹೇಳ್ತೀನಿ. ನಮೂನೆ 2 ಅಥವಾ ನಮೂನೆ 3 ಅನ್ನೋದು ಇವಾಗ ನೀವು ವಿಲೇಜಸ್‌ಗಳಲ್ಲಿ ಯಾವ್ದಾರ ಪ್ರಾಪರ್ಟಿ ಓನರ್‌ಶಿಪ್ ಚೇಂಜ್ ಆಗಿದ್ರೆ ಅದಕ್ಕೆ ಕೊಡುವಂತ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಈ ಡಾಕ್ಯುಮೆಂಟ್‌ನ ಆಧಾರದ ಮೇಲೆನೆ ನೀವು ಆ ಪ್ರಾಪರ್ಟಿಗೆ ಅಥವಾ ನಿಮ್ದು ಸೈಟ್ ಇರ್ಬೋದು ಅಥವಾ ಬಿಲ್ಡಿಂಗ್ ಇರ್ಬೋದು, ಅದಕ್ಕೆ ಟ್ಯಾಕ್ಸ್‌ನ ಪೇ ಮಾಡಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೊ ಈ ನಮೂನೆ 3 ಅಥವಾ ನಮೂನೆ 2ನ ಹೇಗೆ ನೀವು ಆನ್‌ಲೈನಲ್ಲಿ ವೆರಿಫೈ ಮಾಡ್ಬೋದು? ಇವಾಗ ಯಾರಾದ್ರೂ ಇದು ಈ ಪರ್ಟಿಕ್ಯುಲರ್ ಸೈಟ್ ಅಥವಾ ಬಿಲ್ಡಿಂಗ್ ನನ್ನ ಹೆಸರಲ್ಲೇ ಇದೆ ಅಂತ ಬಂದ್ರೆ, ಅದು ನಮೂನೆ 3 ಅಥವಾ ನಮೂನೆ 2 ಡಾಕ್ಯುಮೆಂಟ್ ಏನಾರು ಅವ್ರು ಕೊಟ್ರೆ, ಅದು ಅವ್ರ ಹೆಸರಲ್ಲೇ ಇದೆಯಾ ಅಂತ ವೆರಿಫೈ ಮಾಡ್ಬೇಕು ಅನ್ನೋದಾದ್ರೆ, ಅಥವಾ ನಿಮ್ದು ಓನ್ ಡಾಕ್ಯುಮೆಂಟ್ಸ್‌ನ ನೀವು ಕರೆಕ್ಟ್ ಆಗಿದೆಯಾ, ಬೇರೆ ಯಾರಿಗೂ ಅದು ಫೇಕ್ ಮಾಡಿಲ್ಲ ಅಥವಾ ಇದ್ ಮಾಡಿಲ್ಲ ಅಂತ ನೋಡ್ಕೋಬೇಕು ಅಂದ್ರೆ, ನೀವು ಇಲ್ಲಿ ಡೈರೆಕ್ಟ್ ಆಗಿ ನಮೂನೆ 3 ಅಥವಾ ನಮೂನೆ 2ಗೆ ಬಂದು ವೆರಿಫೈ ಮಾಡ್ಬೋದು. ಇದು ಸಿಂಪಲ್ ಸ್ಟೆಪ್ಸ್ ಇರುತ್ತೆ. ಜಸ್ಟ್ ಗೂಗಲ್‌ಗೆ ಬಂದು ಇಲ್ಲಿ ನೀವು ಫಾರ್ಮ್ 3 ಅಂತ ಹಾಕಿ ಏನು ಫಾರ್ಮ್ 3 ಪ್ರಾಪರ್ಟಿ ಸರ್ಚ್ ಅಂತ ಕೊಟ್ರೆ ಫಸ್ಟ್ ಏನ್ ಬರುತ್ತಲ್ಲ ಫಾರ್ಮ್ 3 ಅಥವಾ 2 ವ್ಯೂ ಇ-ಆಸ್ತಿ ಅರ್ಬನ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಡೈರೆಕ್ಟ್ ನಿಮ್ಗೆ ಈ ಪೋರ್ಟಲ್‌ಗೆ ಕರ್ಕೊಂಡು ಹೋಗುತ್ತೆ. ಈ ಪೋರ್ಟಲ್‌ದು ನಾನು ಲಿಂಕ್‌ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ಲಿಂಕ್‌ನ ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಓಪನ್ ಮಾಡ್ಬೋದು. ಇಲ್ಲಿ ಬಂದು ನಿಮ್ದು ಡಾಕ್ಯುಮೆಂಟ್ ಅಲ್ಲಿ ಒಂದು ಡಾಕ್ಯುಮೆಂಟ್ ನಂಬರ್ ಇರುತ್ತೆ. ಆ ನಂಬರ್‌ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ ಬಂದು ಇವಾಗ ನಾವು ಡಾಕ್ಯುಮೆಂಟ್ ನಂಬರ್ ಹಾಕ್ತೀವಿ ನೋಡಿ. ಹಾಕಿ ಇಲ್ಲಿ ಪರಿಶೀಲಿಸು ಅಂತ ಕ್ಲಿಕ್ ಮಾಡಿದ್ರೆ ಅದು ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಬಂದು ನಿಮ್ದು ಏನ್ ಡಾಕ್ಯುಮೆಂಟ್ ನಂಬರ್ ಇರುತ್ತೆ ಅದೇನೇ ಪಾಸ್ವರ್ಡ್ ಕೂಡ ಆಗಿರುತ್ತೆ. ಅದನ್ನೇ ನೀವು ಇಲ್ಲೂ ಎಂಟರ್ ಮಾಡ್ಬೇಕು ಮತ್ತೆ ಡಾಕ್ಯುಮೆಂಟ್ ನಂಬರ್‌ನ. ಇವಾಗ ನಾನು ಅದೇ ನಂಬರ್‌ನ ಹಾಕ್ತೆ ನೋಡಿ. ಹಾಕಿ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಅದ್ರದ್ದು ಡಾಕ್ಯುಮೆಂಟ್‌ದು ವೆರಿಫೈಡ್ ಸರ್ಟಿಫಿಕೇಟ್ ಬರುತ್ತೆ. ಇದು ಯಾರ ಹೆಸರಲ್ಲಿದೆ, ನಿಮ್ಮ ಹೆಸರಲ್ಲೇ ಇದೆಯಾ ಇದು ಆಲ್ರೆಡಿ ಅಂತೆಲ್ಲ ಚೆಕ್ ಮಾಡ್ಕೋಬೇಕು ಅಂದ್ರೆ ಚೆಕ್ ಮಾಡ್ಕೋಬಹುದು. ಇದಾದ್ಮೇಲೆ ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಏನು ಬಟನ್ ಇರುತ್ತೆ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಪ್ಷನ್ ಕೇಳುತ್ತೆ ಡೌನ್ಲೋಡ್‌ಗೆ. ನೀವು ಇಲ್ಲಿ ಆಪ್ಷನ್ ಕೊಟ್ಟು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವಾಗ ನೋಡಿ ಡೌನ್ಲೋಡ್ ಆಯ್ತು. ಇದನ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ಇವಾಗ. ಸೊ ಇಲ್ಲಿ ಇವಾಗ ನೋಡ್ಬೋದು ನಿಮ್ಗೆ ಈ ರೀತಿ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ನಿಮ್ದು ಜಿಲ್ಲೆ, ಆ, ನಗರ, ಯಾವ ನಗರಕ್ಕೆ ಸೇರಿದ್ದು, ಮತ್ತೆ ಡಾಕ್ಯುಮೆಂಟ್ ನಂಬರ್ ಏನು, ಮತ್ತೆ ಇದ್ರದ್ದು ಸಂಖ್ಯೆ, ಮತ್ತೆ PID ನಂಬರ್, ಏನೋ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಎಷ್ಟು ಸೈಟ್ ಮೆಜರ್ಮೆಂಟ್ ಇದೆ, ಅಕ್ಕಪಕ್ಕ ಯಾವ್ಯಾವ್ದು ಸೈಟು ಅಥವಾ ಮನೆ ಇದೆ, ಮತ್ತೆ ಯಾರು ಓನರ್ಶಿಪ್ ಇವಾಗ ಕರೆಂಟ್ಲಿ ಯಾರು ಇದನ್ನ ಓನ್ ಮಾಡ್ತಾರೆ, ಅವ್ರದ್ದು ಆಧಾರ್ ಡೀಟೇಲ್ಸ್, ಫೋಟೋ, ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ಇದನ್ನ ನೀವು ಆನ್‌ಲೈನ್ ಅಲ್ಲಿ ಹಾಕಿ ವೆರಿಫೈ ಮಾಡ್ಬೋದು. ಇದು ಫಾರ್ಮ್ 3 ಮತ್ತೆ ಫಾರ್ಮ್ 2 ಗಷ್ಟೇ ಈ ಪೋರ್ಟಲ್‌ಗೆ ಹೋಗ್ಬೇಕಾಗಿರೋದು ನೀವು. ಈ ಪೋರ್ಟಲ್‌ಗೆ ಹೋಗಿ ಇಲ್ಲಿ ನೀವು 2 ಡಾಕ್ಯುಮೆಂಟ್‌ನ ವೆರಿಫೈ ಮಾಡ್ಕೋಬಹುದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.